ನಮಸ್ತೆ, ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಸೇಫಾಗಿ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಮಂಡೇ ಈವ್ನಿಂಗ್ದು ಕಂಟಿನ್ಯೂಷನ್ ವೀಡಿಯೋ ಆಗಿರುತ್ತೆ. ಸೊ ನಾನು ಹೇಳೋದ್ನೆಲ್ಲ ರೆಸ್ಟ್ ಮಾಡಬೇಕು, ಮಲ್ಕೋಬೇಕು ಅಂತ. ಬಟ್ ಮೇಲ್ಗಡೆಯಿಂದ ಪಾತ್ರೆ ಎಲ್ಲ ತೊಳ್ಕೊಂಡು ಕೆಳಗಡೆ ಬಂದಮೇಲೆ ಸರಿ ಹೇಗಿದ್ದರೂ ಟೈಮ್ ಇದೆಯಲ್ಲ, ಫ್ರಿಜ್ಜುದು ಎಲ್ಲ ತೊಳೆದು ಬಿಡೋಣ. ಸೊ ದಟ್ ನೆಕ್ಸ್ಟ್ ಡೇ ಅಂದರೆ ಪೀರಿಯಡ್ಸ್ ಹತ್ತತ್ರ ಇರೋ ಟೈಮಲ್ಲಿ ನಾವು ಎಷ್ಟು ಬೇಗ ಕೆಲಸ ಮಾಡ್ಕೋತೀವೋ ಸೊ ಅದಾದಮೇಲೆ ನಾವು ರೆಸ್ಟ್ ಮಾಡ್ಬೋದು ಅನ್ನೋ ನನ್ನ ಇಂಟೆನ್ಷನ್ ಆಗಿತ್ತು. ಸೊ ಹಾಗಾಗಿ ಮಧ್ಯಾಹ್ನ ಆಫ್ಟರ್ನೂನ್ ಒಂದು 12:30 1 o'clock ಮೇ ಬಿ. ಸೊ ಆ ಟೈಮ್ಗೆ ಫ್ರಿಜ್ಜೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೆ. ಇನ್ನು ಪರ್ಯಂತ ಬರೋ ಟೈಮು ಸಹ ಆಲ್ಮೋಸ್ಟ್ ಒಂದು 3:20 ಮನೆಗೆ ರೀಚ್ ಆಗ್ತಾನೆ. ಅಷ್ಟೊತ್ತಿಗೆ ಇದನ್ನು ಫ್ರಿಜ್ ಒಂದು ಕ್ಲೀನ್ ಮಾಡಿಬಿಡೋಣ ಅಂತ ಹೇಳಿ. ಆ್ಯಕ್ಚುಲಿ ಇಲ್ಲಿ ನೀವು ನೋಡ್ತಾ ಇರೋದು ಜಸ್ಟ್ ಒಂದು 15 to 20 minutes ಅಷ್ಟೇ. ಬಟ್ ಅದು ಬ್ಯಾಕ್ ಏನು ಕೆಲಸ ಇರುತ್ತಲ್ಲ, ಲಿಟ್ರಲಿ 1 hour ತೊಗೊಂತು ನಾನು ಅದನ್ನು ಕ್ಲೀನ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ. ನಮ್ಮ ಮನೇಲಿ ಏನೂ ಗಲೀಜಿಲ್ದೇ 1 hour ನಾನು ತೊಗೊಂಡೆ ಅಂತಂದರೆ, ಇನ್ನೂ ಕೆಲವೊಬ್ಬರು ಮನೆಗಳಲ್ಲಿ ಫ್ರಿಜ್ನ ನೋಡಿದ್ದೀನಿ ಗೈಸ್, ತೆಗೆದ ತಕ್ಷಣ ಒಂಥರ ಬ್ಯಾಡ್ ಸ್ಮೆಲ್ ಆಗಿರಬಹುದು. ಆಮೇಲೆ ಅವ್ರ ಮನೇಲಿ ಪಾಪ ಮಕ್ಕಳೆಲ್ಲ ಇರ್ತಾರೆ, ಎಲ್ಲ ಚಾಕ್ಲೇಟ್ಸ್ ಕರೆಗಳು ಏನೇನೋ ನನ್ನ ಒಬ್ಬೊಬ್ಬರು ಮನೇಲಿ ನೋಡಿದ್ದೀನಿ. ಅದೊಂಥರ ಅನ್ನಿಸ್ತಾ ಇರುತ್ತೆ ಗೊತ್ತಾ ನಮಗೆ. ನಾವಿಷ್ಟು ಕ್ಲೀನ್ ಇಟ್ಕೊಂಡೇ ನಮ್ಮದು 1 hour ಕ್ಲೀನಿಂಗ್ ಆಯಿತು. ಲೈಕ್ ಅದೆಲ್ಲ ತೆಗಿಬೇಕು, ಮೇಲ್ಗಡೆ ತೊಗೊಂಡೋಗ್ಬೇಕು, ವಾಶ್ ಮಾಡಬೇಕು, ಅದನ್ನೆಲ್ಲ ಬಿಸಿಲಲ್ಲಿ ಡ್ರೈ ಮಾಡ್ಕೋಬೇಕು. ಅದಾದಮೇಲೆ ಬಂದು ಕೆಳಗಡೆ ಫ್ರಿಜ್ಜೆಲ್ಲನೂ ಕ್ಲೀನ್ ಮಾಡ್ಕೋಬೇಕು. ದೆನ್ ಅದನ್ನು ನೀಟಾಗಿ ಆರ್ಗನೈಸ್ ಮಾಡಬೇಕು. ಅದರೊಳಗಡೆ ಇರೋದು ಏನೇನು ಯಾವ್ಯಾವ ಜಾಗದಲ್ಲಿ ಇಡಬೇಕು ಅದನ್ನೆಲ್ಲ ಇಡಬೇಕು. ಸೊ ಇವೆಲ್ಲ ಒಂದು ಪ್ರೋಸೆಸ್ ಅಲ್ವಾ. ಆ್ಯಂಡ್ ನಾವೆಲ್ಲ ಸಿಂಪಲ್ಲಾಗಿ ನೋಡಿ, ನೀವು ನೋಡ್ತಾ ಇದ್ದೀರಲ್ಲ, ಆ್ಯಕ್ಚುಲಿ ನಾನು ಆಲ್ಮೋಸ್ಟ್ ಕ್ಲೀನಾಗೇ ಇಟ್ಕೋತೀನಿ. ಬಿಕಾಸ್ ನಮ್ಮ ಮನೇಲಿ ಎಲ್ರಿಗೂ ಕ್ಲೀನ್ನೆಸ್ ಅಂದರೆ ಇಷ್ಟ. ಈವನ್ ನನ್ನ ಮಗನೂ ಅಷ್ಟೇ. ಯಾವ ವಸ್ತು ತೊಗೊತಾನೋ ಅದನ್ನು ತೊಗೊಂಡೋಗಿ ಅಲ್ಲೇ ಇಡ್ತಾನೆ. ಸ್ವಲ್ಪ ಹೇಳಿದ ಕೆಲಸ ಮಾಡೋದಿಲ್ಲ ಅಂತಂದರೆ ಅದು ನಮ್ಮ ಯಜಮಾನ್ರೆ. ಅವ್ರಿಗೆ ಎಲ್ಲಂದರೆ ಅಲ್ಲಿ ಇಡೋದು ಆ ಥರ ಮಾಡೋದು ನಮ್ಮ ಯಜಮಾನ್ರೊಬ್ಬರೇ. ಪಾಪ ನನ್ನ ಮಗನೂ ಯಾವ ಐಟಮ್ ಎಲ್ಲಿ ತೊಗೋತಾನೆ ಅಲ್ಲಿ ನೀಟಾಗಿ ಇಡ್ತಾನೆ. ಸೊ ಅದರಿಂದ ನಮ್ಮ ಮನೇಲಿ ಅಷ್ಟು ಗಲೀಜ್ ಅಂತ ಇಲ್ಲ. ಆ್ಯಂಡ್ ತುಂಬ ಜನರ ಮನೆಗಳಲ್ಲಿ ನಾನು ಅವ್ರು ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ, ಮನೆ ಪರಿಸ್ಥಿತಿ ಹಾಗಿರುತ್ತೆ. ಸೊ ಹಾಗಾಗಿ ತುಂಬ ಡರ್ಟಿ ಥರ. ಸೊ ಅಂಥವ್ರು ಏನು ಮಾಡಿ ಅಂತಂದರೆ, 1 ತಿಂಗ್ಳಿಗೆ 1 ಸತಿ ಕ್ಲೀನ್ ಮಾಡ್ತಾಯಿರಿ. ಮಕ್ಕಳು ಹೆಂಗಂತಂದರೆ, ನಾವು ಹೇಗಿರ್ತೀವೋ ಅದನ್ನು ನೋಡಿ ಕಲಿತಾರೆ. ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಈಗ ನಾವು ತುಂಬ ಕ್ಲೀನ್ನೆಸ್ ಹೈಜಿನ್ ಎಲ್ಲ, ಇವಾಗ ಅದಕ್ಕೂ ಕಮೆಂಟ್ ಮಾಡ್ಬೋದು ಕೆಲವೊಬ್ಬರೆಲ್ಲ. ಸೊ ಐ ಡೋಂಟ್ ಕೇರ್ ಅಬೌಟ್ ದಟ್ ಕಮೆಂಟ್ಸ್. ಸೊ ಅವರೆಲ್ಲ ಕಮೆಂಟ್ ಮಾಡ್ಬೋದು ದಟ್ ಕ್ಲೀನ್ನೆಸ್ ಈಸ್ ನಾಟ್ ಇಂಪಾರ್ಟೆಂಟ್. ಅವ್ರ ಲೈಫಲ್ಲಿ ಏನಾದರೂ ಒಂದು ಅಚೀವ್ ಮಾಡಬೇಕು, ಲೈಫ್ನ ಕಲಿಬೇಕು ಅನ್ನೋದು. ಎಸ್, ಅಫ್ಕೋರ್ಸ್, ಬಟ್ ಸ್ಟಿಲ್ ಹೈಜೀನ್ ಅನ್ನೋದು ನಮ್ಮ ಮಕ್ಕಳಿಗೆ ನಾವೇ ಹೇಳ್ಕೊಡ್ಬೇಕು, ಯಾರೂ ಬಂದು ಹೇಳ್ಕೊಡೋದಿಲ್ಲ. ಮನೇಲಿ ನೀವು ಎಷ್ಟು ಹೈಜೀನಾಗಿ ಕ್ಲೀನಾಗಿ ಇರ್ತೀರೋ ಅದನ್ನು ನಿಮ್ಮ ಮಕ್ಕಳು ಸಹ ನೋಡ್ಕೋತಾರೆ. ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಈಗ ಬಾಟಲ್ ಕ್ಯಾಪ್ ತೆಗೆಯೋದು, ನೀರು ಕುಡಿಯೋದು, ಎಲ್ಲಂದರೆ ಅಲ್ಲಿ ಚೆಲ್ಲೋದು. ಸೊ ಅದು ಸ್ಟಾರ್ಟಿಂಗಲ್ಲಿ ಎಲ್ಲ ಮಕ್ಕಳು ಹಾಗೇ. ಬಟ್ ಅದನ್ನು ನಾವು ತಿದ್ದದಿದೆಯಲ್ಲ, ದಟ್ ಈಸ್ ಅ ಮೇನ್ ಇಂಪಾರ್ಟೆಂಟ್. ಸೊ ನಾವೇನು ಮಾಡಬೇಕು, ಅವನು ಓಪನ್ ಮಾಡಿ ಹಾಗೆಲ್ಲ ಚೆಲ್ಲಿದಾಗ ನೆಕ್ಸ್ಟ್ ನಾವು ಅದನ್ನು ಸ್ಟ್ಯಾಂಡ್ ತೊಗೋಬೇಕು. ನೀನು ಈ ಥರ ಮಾಡಬಾರ್ದು. ಸೊ 1 ಸತಿ ಹೇಳಿ, 2 ಸತಿ ಹೇಳಿ, 3ನೇ ಸತಿಗೆ ಆಟೋಮೆಟಿಕಲಿ ಮಕ್ಕಳು ಅದನ್ನು ಕಲಿತಾರೆ. ಸೊ ನಾನು ನನ್ನ ಜೀವನದಲ್ಲಿ ಕೆಲವೊಂದು ಥಿಂಗ್ಸ್ಗಳನ್ನು ನಾನು ಇದೇ ಥರ ಇರಬೇಕು ಅಂತ ನಾನು ತುಂಬ ಸ್ಟ್ರಿಕ್ಟ್ ಇರೋಳು. ಅದು ನನ್ನ ಮಗನ ವಿಚಾರ ಆಗಿರ್ಬೋದು, ನಮ್ಮ ಲೈಫ್ ಸ್ಟೈಲ್ ಇರ್ಬೋದು, ಈ ಥರ ವಿಚಾರಗಳಲ್ಲಿ. ಸೊ ಈ ಥರ ಇರಬೇಕಾದ್ರೆ ನಮ್ಮ ಮನೇಲಿ ಫ್ರಿಜ್ ಆಗಿರಲಿ, ಮನೆ ಗೋಡೆಗಳಾಗಿರಲಿ ಅಷ್ಟು ಡರ್ಟಿ ಇರೋದಿಲ್ಲ, ನೀವು ನೋಡೇ ಇರ್ತೀರ. ಹಾಗಂತ ಪರ್ಯಂತಿನ ತೀಟೆ ಮಾಡೋದಿಲ್ವ? ಅಫ್ಕೋರ್ಸ್ ಮಾಡ್ತಾನೆ. ಎಷ್ಟು ಬೇಕೋ ಅಷ್ಟೇ ಮಾಡ್ತಾನೆ. ಆ್ಯಂಡ್ ಅದರಲ್ಲೂ ಅವನು ಆಟಾಡಬೇಕಾದ್ರೆ ಆಟ ಸಾಮಾನು ಏನೇನೆಲ್ಲ ತೆಗೆದು ಅರಡಿರ್ತಾನಲ್ಲ ಮನೆಯಲ್ಲೆಲ್ಲನೂ, ಸೊ ಅದನ್ನು ಅದರ ಜಾಗಕ್ಕೆ ನೀಟಾಗಿ ತೆಗೆದಿಡ್ತಾನೆ. ಬಿಕಾಸ್ ನಾನು ಚಿಕ್ಕ ವಯಸ್ಸಿಂದನೂ ಅದನ್ನು ಅವನಿಗೆ ಕಲಿಸ್ಬಿಟ್ಟಿದ್ದೀನಿ. ಸೊ ಈಗ ನಾನು ಹೇಳಲಿಲ್ಲ ಅಂತಂದ್ರೂ ಅವನಿಗೆ ಅದು ದಟ್ ಈಸ್ ಮೈ ಜಾಬ್ ಅಂತ ಹೇಳಿ ಅವನಿಗೆ ಗೊತ್ತು. ಹಾಗಾಗಿ ಅವನು ಯಾವ್ಯಾವ ಐಟಮ್ ತಗೋತಾನೋ ಅದರ ಜಾಗಕ್ಕೆ ಇಡ್ತಾನೆ. ಇವನ್ ಫ್ರಿಜ್ಜಲ್ಲಿ ನಾವು ಜ್ಯೂಸ್ಗಳು ಏನೇ ಇಟ್ಟಿದ್ರೂ ವಿತೌಟ್ ಪರ್ಮಿಷನ್ ಅವನು ಯಾವುದನ್ನು ಟಚ್ ಮಾಡೋದಿಲ್ಲ. ಫ್ರಿಜ್ ಆಗಿರಲಿ, ಆಮೇಲೆ ಕಿಚನಲ್ಲಿರೋ ಐಟಮ್ಗಳಾಗಿರಲಿ, ಗ್ಯಾಸ್ ಸ್ಟವ್ವು, ಗೀಝರು, ವಾಷಿಂಗ್ ಮಿಷಿನು, ಫ್ರಿಜ್ಜು ಇವೆಲ್ಲನೂ ಅವ್ನು ಟಚ್ ಸಹ ಮಾಡೋದಿಲ್ಲ. ಇಫ್ ಇನ್ ಕೇಸ್ ನಾನೇನಾದರೂ ಫ್ರಿಜ್ ಓಪನ್ ಮಾಡಿ ಅವನಿಗೆ ಜ್ಯೂಸು ಏನೋ ಸ್ನ್ಯಾಕ್ಸ್ ಕಾಣಿಸಿದ್ರೆ, ಮಮ್ಮಿ ನಾನು ತೊಗೊಳ್ಳೋ ಮಮ್ಮಿ, ಕೆನ್ ಐ ಡ್ರಿಂಕ್ ಮಮ್ಮಿ, ಕೆನ್ ಐ ಈಟ್ ಮಮ್ಮಿ ಅಂತ ಕೇಳ್ತಾನೆ. ಸೊ ಕೇಳಿದಾಗ ಓಕೆ ಅಂತ ನಾನು ಕೊಟ್ರೇ ಅವನು ಅದನ್ನು ತೊಗೊಳ್ಳೋದು.
ಅವನಾಗವನೇ ಹೋಗಿ ಜ್ಯೂಸ್ ಕದ್ದು ಜ್ಯೂಸ್ ಕುಡಿಯೋದು ನಾನು ನೋಡಿದ್ದೀನಿ ತುಂಬ. ಅದಕ್ಕೆ ಹೇಳ್ತಾ ಇದ್ದೀನಿ, ಕದ್ದು ಹೋಗಿ ಜ್ಯೂಸ್ ಕುಡಿಯೋದು ಆ ಥರ ಎಲ್ಲ ಮಾಡೋದಿಲ್ಲ. ಅವನಿಗೆ ಬೇಕು ಅಂತಂದರೆ ಡೈರೆಕ್ಟ್ ಬರ್ತಾನೆ, ನನ್ನ ಹತ್ರ ಕೇಳ್ತಾನೆ, ಮಮ್ಮಿ ಫ್ರಿಜ್ಜಲ್ಲಿ ಜ್ಯೂಸ್ ಇದೆಯಲ್ಲ ನಂಗೆ ಸ್ವಲ್ಪ ಕೊಡ್ತೀಯಾ ಮಮ್ಮಿ ಪ್ಲೀಸ್ ಮಮ್ಮಿ ಅಂತ. ಸೊ ಅವಾಗ ನಾನೇನಾದರೂ ಬಿಸಿಲು ಜಾಸ್ತಿ ಇದ್ದರೆ ಕೊಡ್ತೀನಿ, ಸಮ್ಟೈಮ್ಸ್ ಕೋಲ್ಡ್ ಆದಾಗ ಕೊಡೋದಿಲ್ಲ. ಆಮೇಲೆ ಮೊನ್ನೆ ಒಂದು ಕಮೆಂಟು ನಾನು ಇವಾಗ ಶೇರ್ ಮಾಡ್ತೀನಿ, ನೀವಿಲ್ಲಿ ನೋಡಿ. ನಾನು ಒಂದು ವಿಚಾರನ ನಿಜವಾಗ್ಲೂ ಎಕ್ಸ್ಪೆಷಲಿ ನಮ್ಮ ಫ್ಯಾಮಿಲಿ, ನಾನು ಮತ್ತು ನಮ್ಮ ಯಜಮಾನ್ರು, ನನ್ನ ಮಗು, ಸೊ ನಮ್ಮ 3 ಜನರ ವಿಚಾರಕ್ಕೆ ಯಾರೇ ಬಂದರೂ ನಂದು ಇನ್ನೊಂದು ಅವತಾರನೇ ನೋಡ್ತಾರೆ. ಸೊ ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ, ಏನಪ್ಪ ಅಂತಂದರೆ ನನ್ನ ಮಗನಿಗೆ ಈ ಥರ ಹುಷಾರಿಲ್ಲ, ಕೆಲವೊಬ್ಬರು ಕೆಟ್ಟ ದೃಷ್ಟಿ ಅಂತ. ಆ್ಯಕ್ಚುಲಿ ಮಕ್ಕಳು ಬೆಳಿಬೇಕಾದ್ರೆ 5 ವರ್ಷದವರೆಗೂ ಮಕ್ಕಳನ್ನ ತುಂಬ ಜೋಪಾನವಾಗಿ ನೋಡ್ಕೋಬೇಕು. ತುಂಬ ಗ್ರಹಗತಿಗಳು ಸರಿ ಇರೋದಿಲ್ಲ. ಆ್ಯಂಡ್ ಈಗ ಭಕ್ತ ಪ್ರಹ್ಲಾದ ಆ ಒಂದು ಪುಟಾಣಿ ಮಗುಗೆ ಹಿರಣ್ಯಕಶ್ಯಪು ಏನೆಲ್ಲ ತೊಂದರೆ ಕೊಡ್ತಾನಲ್ಲ, ಆ ತೊಂದರೆ ಈ 9 ದಿನಗಳ ಕಾಲ ನಡೆಯುತ್ತೆ. ಸೊ ಮಕ್ಕಳಿಗೆ ತುಂಬ ಡೇಂಜರಸ್ಸು ಈ ಒಂದು 9 ಡೇಸ್. ಸೊ ಇದ್ರ ಬಗ್ಗೆ ಯಾರಿಗೂ ತಿಳ್ಕೊಳ್ಳೋ ಆಸಕ್ತಿ ಇಲ್ಲ, ಹೇಳೋ ಅವಶ್ಯಕತೆನೂ ನಮಗಿಲ್ಲ ಅಲ್ವಾ. ಸೊ ಹಾಗಾಗಿ ನಾನು ಇದ್ರ ಬಗ್ಗೆ ಏನು ಶೇರ್ ಮಾಡ್ತಾಯಿಲ್ಲ. ತುಂಬ ಜನ ಶೇರ್ ಮಾಡಿದ್ದಾರೆ, ಅಲ್ಲೋಗಿ ಚೆಕ್ಔಟ್ ಮಾಡಿ. ಯಾಕೆ ಅಂತಂದರೆ ನೋಡಿ, ಯಾರಿಗಾದ್ರೂ ಒಂದು ಇನ್ಫಾರ್ಮೇಷನ್ ಬೇಕು ಅಂತಂದರೆ ದೇ ಯೂಸ್ ಟು ಆಸ್ಕ್ ಅಲ್ವಾ, ಅಕ್ಕ ಈ ಥರ ಇದೆಯಲ್ಲ ಇದ್ರ ಬಗ್ಗೆ ಶೇರ್ ಮಾಡಿ ಅಂತ. ಸೊ ಅದು ನನಗೂ ಖುಷಿ ಆಗುತ್ತೆ. ಆಮೇಲೆ ಎಕ್ಸ್ಪೆಷಲಿ ಮಕ್ಕಳ ವಿಚಾರ ಅಂತಂದಾಗ ನಾವು ಬ್ಲೈಂಡಾಗಿ ಏನೇನೋ ಶೇರ್ ಮಾಡೋಕ್ಕಾಗೋದಿಲ್ಲ. ಬಿಕಾಸ್ ನನ್ನನ್ನು ನಂಬಿ ನೀವು ಆ ಒಂದು ರೆಮಿಡಿಗಳನ್ನು ಮಾಡೋದಾಗಿರಬಹುದು, ನನ್ನನ್ನು ನಂಬಿ ನೀವು ಆ ರೆಸಿಪಿನ ಮಾಡಿ ಮಗುಗೆ ಕೊಡೋದಾಗಿರ್ಬೋದು, ಈ ರೀತಿ ಎಲ್ಲ ಇರುತ್ತೆ. ಮಕ್ಕಳ ವಿಚಾರದಲ್ಲಿ ರಿಸ್ಕ್ ತೊಗೊಳಕ್ಕೆ ಹೋಗೋದಿಲ್ಲ, ಎಕ್ಸ್ಪೆಷಲಿ ನಾನು. ಸೊ ಹಾಗಾಗಿನೇ ನಾನು ಯಾವುದಾದ್ರೂ ಒಂದು ವಿಚಾರ ಎಕ್ಸ್ಪೆಷಲಿ ಮಕ್ಕಳ ಬಗ್ಗೆ ಹೇಳ್ತೀನಿ ಅಂತ ಅಂದರೆ 100 ಸರಿ ಯೋಚನೆ ಮಾಡಿ ನಿಮ್ಮ ಜೊತೆಗೆ ನಾನು ಶೇರ್ ಮಾಡಿರ್ತೀನಿ, ಆಯಿತಾ. ಇಲ್ಲಿ ಕಮೆಂಟ್ ಹಾಕ್ತೀನಿ, ನೀವು ನೋಡಿ. ನೀನು ಹೇಳಿದ್ದು ಭಾಗ್ಯ ಅಂತ ಯಾರಿಗೂ ಇಷ್ಟ ಆಗೋದಿಲ್ಲ, ಓವರಾಗಿ ಹೇಳೋ ಥರ ಇದೆ ಆ ಟೋನ್ ಅಂತ ಹೇಳಿದ್ದಾರೆ. ಓಕೆನಾ. ಇದೇ ವ್ಯಕ್ತಿ ನನಗೆ ಪ್ರೀವಿಯಸ್ ಏನೇನೆಲ್ಲ ಕಮೆಂಟ್ ಮಾಡಿದ್ದಾರೆ ಅದನ್ನೂ ನಾನು ಇಲ್ಲಿ ಹಾಕ್ತೀನಿ ನೋಡಿ. ಯಾಕೆ ಅಂತಂದರೆ ತುಂಬ ಜನ ನಂಬೋದಿಲ್ಲ, ಅಯ್ಯೋ ನಿಮಗೇನು ಕಮೆಂಟ್ ಬರುತ್ತೆ ಡಿಲೀಟ್ ಮಾಡ್ತೀನಿ ನೋಡಿ. ಇವರು ನನ್ನ ಓವರಾಲ್ ಒಂದು ವಿಡಿಯೋದಲ್ಲಿ 5 ಕಮೆಂಟ್ಸ್ ಏನೋ ಮಾಡಿದ್ದಾರೆ, 5ಗೂ ನಾನು ಲೈಕ್ ಮಾಡಿದ್ದೀನಿ. ಕೆಲವೊಂದು ನೆಗೆಟಿವು ಹಾಕಿದ್ದಾರೆ, ಕೆಲವೊಂದು ಪಾಸಿಟಿವ್ ಹಾಕಿದ್ದಾರೆ. ನಾವು ಟೈಮ್ ಕೊಡಬೇಕು. ಇವಾಗ ನೆಗೆಟಿವ್ ಆದ ತಕ್ಷಣ ಇವ್ರು ನೆಗೆಟಿವು, ಇವ್ರನ್ನ ಡಿಲೀಟ್ ಮಾಡಬೇಕು, ಬ್ಲಾಕ್ ಮಾಡಬೇಕು, ನೋ, ಚಾನ್ಸ್ ಕೊಡ್ತೀನಿ. ಸೊ ಅವರಿಗೆ ಸರಿಯಾಗಿ ನನ್ನ ಬಗ್ಗೆ ಗೊತ್ತಿರೋದಿಲ್ಲ, ಬರ್ತಾರೆ, ಏನೋ ನೋಡ್ತಾರೆ, ಕಮೆಂಟ್ ಹಾಕ್ತಾರೆ. ಒಂದು ಕಮೆಂಟ್ಗೆ ನಾವು ಅವ್ರನ್ನ ಬ್ಲಾಕ್ ಮಾಡೋದು ಇಟ್ಸ್ ನಾಟ್ ಗುಡ್ ಅಲ್ವಾ. ಸೊ ಅದಕ್ಕೆ ಇವ್ರ ಕಮೆಂಟ್ ಯಾಕೆ ನಾನು ಇವತ್ತು ಹಾಕ್ತಾಯಿದ್ದೀನಿ ಅಂತಂದರೆ, ನೀನು ಹೇಳೋ ಟೋನ್ ನಮಗಿಷ್ಟ ಆಗೋದಿಲ್ಲ ಅಂತ ನನಗೆ ಗೊತ್ತಿಲ್ಲ. ಫಾರ್ ದ ಫಸ್ಟ್ ಟೈಮ್ ನಿನ್ನ ಟೋನ್ ಚೆನ್ನಾಗಿಲ್ಲ ಅಂತ ಹೇಳಿದ ಇದೇ ಒಬ್ಬರು ವ್ಯಕ್ತಿ. ನಂಗೆ ಆ ಡಿ ಪಿ ನೋಡಿದೆ, ತುಂಬ ಬೇಜಾರಾಯಿತು. ಪುಟಾಣಿ ಮಗು ಡಿ ಪಿ ಹಾಕಿದ್ದಾರೆ, ಅದರಿಂದ ನಂಗೆ ಆ ಥರ ಕಮೆಂಟ್ ಬಂದಿದೆ. ಲಿಟ್ರಲಿ ಒಂಥರ ಬೇಜಾರಾಯಿತು. ಆ್ಯಂಡ್ ಆಲ್ಸೋ ಅದಕ್ಕೆ ಒಂದು ಕಮೆಂಟ್ ಬಂದಿದೆ ಪಾಸಿಟಿವ್ ಆಗಿ, ಐ ಆಮ್ ಬಿಗ್ ಫ್ಯಾನ್ ಆಫ್ ಯುವರ್ ವಾಯ್ಸ್ ಅಂತ. ಆ ಕಮೆಂಟ್ನ ನಾನು ಪಿನ್ ಮಾಡಿದ್ದೀನಿ. ನನಗೆ ಲೈಫಲ್ಲಿ ಫಾರ್ ದ ಫಸ್ಟ್ ಟೈಮ್ ಯಾರಾದರೂ ಒಬ್ಬರು ನಿಮ್ಮ ವಾಯ್ಸ್ ಚೆನ್ನಾಗಿಲ್ಲ, ನಿಮ್ಮ ಟೋನ್ ಚೆನ್ನಾಗಿಲ್ಲ ಅಂತ ಹೇಳಿದ್ದು ಇದೇ ಒಬ್ಬ ವ್ಯಕ್ತಿ. ತುಂಬ ಹರ್ಟ್ ಆಯಿತು. ಯಾಕಂದರೆ ಯಾವತ್ತೂ ನಾನು ಕೇಳಿಲ್ಲ ಆ ಒಂದು ಇದನ್ನು. ಫಾರ್ ದ ಫಸ್ಟ್ ಟೈಮ್ ಕೇಳೋ ಅಷ್ಟೊತ್ತಿಗೆ ಸ್ವಲ್ಪ ಬೇಜಾರಾಯಿತು. ಆ್ಯಂಡ್ ಇನ್ನೊಂದು ಕಮೆಂಟು, ಅಕ್ಕ ಕೇಕ್ ತಿಂದರೆ ಮಕ್ಕಳಿಗೆಲ್ಲ ಜ್ವರ ಬರುತ್ತಕ್ಕ, ಕೇಕು ಜ್ಯೂಸ್ ಎಲ್ಲ ಅಂತ. ನನ್ನ ಮಗನ್ನ ನಾನು ಇವಾಗ ನೋಡ್ತಾ ಇಲ್ಲ, 8 ವರ್ಷಗಳಿಂದ ನಾನು ಅವನ್ನು ನೋಡ್ಕೊಂಬಂದಿದ್ದೀನಿ. ಕೇಕು ಜ್ಯೂಸ್ ತಿಂದ ತಕ್ಷಣ ಮಕ್ಳಿಗೆ ಜ್ವರ ಬರೋದಿಲ್ಲ. ನನ್ನ ಮಗನಿಗೆ ಎಕ್ಸ್ಪೆಷಲಿ ಅವನು ಎಲ್ಲಾದರೂ ತೀರಾ ರೆಡಿಯಾಗಿ ಎಲ್ಲಾದರೂ ಆಚೆ ಕರ್ಕೊಂಡು ಹೋಗಿ ಬರ್ತೀವಿ ಅಂತಂದರೆ ನನಗೆ ಗೊತ್ತು ಯಾರ್ಯಾರು ಅಂದರೆ ನೋಡಿದ ತಕ್ಷಣ ದೃಷ್ಟಿ ಆಗುತ್ತೆ ಅಂತ. ಅದನ್ನು ನಾನು ಅವ್ರ ಹತ್ರ ಹೇಳೋಕ್ಕಾಗೋದಿಲ್ಲ. ಸೊ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ, ಬಿಕಾಸ್ ನನಗೆ ದೇವರು ಕೊಟ್ಟಿರೋ ಶಕ್ತಿನೋ ಅಥವಾ ಪವರು ನಂಗೆ ಗೊತ್ತಿಲ್ಲ, ಸ್ವಲ್ಪ ಅಬ್ಸರ್ವೇಷನ್ ಜಾಸ್ತಿ ನನಗೆ, ಸೂಕ್ಷ್ಮಗಳು ಬೇಗ ಅರ್ಥ ಆಗುತ್ತೆ. ಸೊ ನಾನು ಒಂದು 4-5 ಜನನ ಸಪ್ರೇಟ್ ಮಾಡ್ತೀನಿ. ಸೊ ನಮ್ಮ ಇದರಲ್ಲಿ ಆ 4-5 ಜನ ನಾವೇನಾದರೂ ಎಲ್ಲಿಗಾದರೂ ಹೋಗಬೇಕಾದ್ರೆ ಅಲ್ಲಿ ನಿಂತಿದ್ದಾರೆ, ನಮ್ಮನ್ನು ನೋಡ್ತಾ ಇದ್ದಾರೆ, ಅಥವಾ ನಮ್ಮ ಹಿಂದೆ ನಮ್ಮನ್ನು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂದರೆ ಕನ್ಫರ್ಮ್ ಆಗಿ ನಮ್ಮ 3 ಜನದಲ್ಲಿ ಯಾರಾದರೂ ಒಬ್ರಿಗೆ ಹುಷಾರಿಲ್ಲಂಗೆ ಆಗತ್ತೆ. ಸೊ ಇದನ್ನು ನಾನು ಬಿಲ್ಡಪ್ ತೊಗೊಳಕ್ಕಾಗಲಿ ಇನ್ನೊಂದಕ್ಕಾಗಲಿ ಹೇಳ್ತಾ ಇಲ್ಲ, ದಿಸ್ ಈಸ್ ಅ ಫ್ಯಾಕ್ಟ್. ಓಕೆ, ಎಲ್ಲರದ್ದು ನಜರ್ ಒಂದೇ ಥರ ಇರಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ. ಸೊ ಕೆಲವೊಬ್ರದ್ದು ನೋಡಿದ ತಕ್ಷಣವೇ, ಈಗ ಏನೋ ಊಟ ಮಾಡ್ತಾ ಇರ್ತೀವಿ, ಸಡನ್ನಾಗಿ ಏನೋ ಬರ್ತಾರೆ, ಅವ್ರು ನೋಡಿದ ತಕ್ಷಣ ಹೊಟ್ಟೆ ನೋವು ಶುರುವಾಗುತ್ತೆ. ಸೊ ನಾಟ್ ಎವ್ರಿ ಒನ್. ಈಗ ಕೆಲವೊಬ್ಬರು ಅವ್ರ ಮುಂದೆನೇ ನಾವು ಊಟ ಮಾಡಿರ್ತೀವಿ, ಬಟ್ ಅವ್ರು ಆ ಥರ ನೋಡಿರೋದಿಲ್ಲ, ಅವ್ರ ಕಣ್ಣು ಸರಿ ಇರುತ್ತೆ.
ಅಂದರೆ ಅದು ತಪ್ಪು ಅವ್ರದ್ದಲ್ಲ, ಅವರು ಹುಟ್ಟಿದಾಗಿಂದನೂ ಆ ಒಂದು ಬ್ಯಾಡ್ ನಜರ್ ಅನ್ನೋದು ಅವ್ರಿಗೆ ಇದ್ದು ಬಿಟ್ಟಿರುತ್ತೆ. ಅವ್ರು ಸೊ ನಾರ್ಮಲಾಗಿ ನೋಡಿದ್ರೂ ಅವ್ರ ದೃಷ್ಟಿ ನಮ್ಮ ಮೇಲೆ ಬೀಳುತ್ತೆ. ಸೊ ಅದಕ್ಕೆ ಇನ್ನೊಂದು ಕಮೆಂಟ್ ಮಾಡಿದ್ದಾರೆ, ಹೌದು ಅಕ್ಕ ನಮಗೂ ಸಾಕಾಗ್ಬಿಟ್ಟಿದೆ, ಒಂದು ಒಳ್ಳೆ ಡ್ರೆಸ್ ಹಾಕ್ಕೊಂಡು ಆಚೆ ಹೋಗಂಗಿಲ್ಲ. ಅಂದರೆ ನಮ್ಮ ಜೀವನದಲ್ಲೆಲ್ಲ ಪ್ರತಿಯೊಬ್ಬರ ಜೀವನದಲ್ಲೂ ಈ ರೀತಿಯ ಕೆಟ್ಟ ಜನಗಳಿದ್ದೇ ಇರ್ತಾರೆ. ಅದಕ್ಕೆ ಏನು ಮಾಡಬೇಕು? ನಾನು ಮೊನ್ನೆ ವೀಡಿಯೋದಲ್ಲೇ ಹೇಳಿದ್ದೆ, ಯೂಶ್ವಲಿ ನಾನು ಪರ್ಯಂತನ ಆಚೆಗಡೆ ಕರ್ಕೊಂಡು ಹೋಗ್ತೀವಿ, ಎಲ್ಲಾದರೂ ರೆಡಿಯಾಗಿ ಹೋಗ್ತೀವಿ. ಈವನ್ ನಾನಾಗಲಿ ನನ್ನ ಮಗ ಆಗಲಿ ನಾವು ರೆಡಿಯಾಗಿ ಎಲ್ಲಾದರೂ ಹೋಗ್ತೀವಿ ಅಂತಂದು ನಮ್ಮ ಯಜಮಾನ್ರಿಗೆ ಅದೆಲ್ಲ ಇಂಟ್ರೆಸ್ಟು ಇಲ್ಲ, ಅದ್ರ ಬಗ್ಗೆ ಇದೂ ಇಲ್ಲ. ಸೊ ನನ್ನ ಮಗನಿಗೆ ಕಾಲಿಗೆ ಅಂದರೆ ನಾವೀಗ ಚಿಕ್ಕ ಮಕ್ಕಳಲ್ಲಿ ಪಾದಕ್ಕೆ ಕಾಟಿಗೆ ಇಡ್ತೀವಲ್ಲ, ಸೇಮ್ ಅದೇ ಥರನೇ ಕಾಡಿಗೆ ಇಡ್ತೀನಿ. ಆ್ಯಂಡ್ ಆಲ್ಸೋ ನಾನು ರೆಡಿಯಾಗಿ ಎಲ್ಲಾದರೂ ಹೋಗ್ತೀನಿ ಅಂತಂದರೆ ಕಾಡಿಗೆ ಇಟ್ಕೊತೀನಿ. ನೀವು ಅನ್ಕೋಬೋದು ಕಣ್ಣಲ್ಲಿ ಕಾಡಿಗೆ ಇಟ್ಟರೆ ಏನಕ್ಕ ಎಫೆಕ್ಟ್ ಆಗುತ್ತೆ ಅಂತ. ಖಂಡಿತವಾಗ್ಲೂ ಎಫೆಕ್ಟ್ ಆಗುತ್ತೆ. ಈಗ ನಿಮಗೆ ಆ ಬ್ಯಾಡ್ ನಜರ್ ಏನಿರುತ್ತಲ್ಲ, ಪಾಪ ಅವ್ರದ್ದು ತಪ್ಪು ಅನ್ನೋಕ್ಕಾಗೋದಿಲ್ಲ. ಅವ್ರು ಹುಟ್ಟಿದಾಗಿಂದನೂ ಅವ್ರು ಯಾರನ್ನೇ ನೋಡಿದ್ರೂ ಅವರಿಗೆ ಕಣ್ಕೆಸರಾಗೇ ಆಗುತ್ತೆ. ಸೊ ಆ ಥರ ಅದಾದಮೇಲೆ ನಾವು ಏನು ಕಾಡಿಗೆ ಇಕ್ಕಿರ್ತೀವಿ ಗೊತ್ತಾ, ನಾವು ಹೋಗ್ಬೇಕಾದ್ರೆ ಬೈ ಚಾನ್ಸ್ ಅವ್ರನ್ನ ನಮ್ಮನ್ನು ನೋಡಿದ್ರೆ ಅವ್ರು ನೋಡೋ ದೃಷ್ಟಿ ಏನಾಗುತ್ತೆ ಗೊತ್ತಾ, ಆ ಬ್ಲ್ಯಾಕ್ ಏನಿರುತ್ತೆ ನಾವು ಕಾಡಿಗೆ ಇಟ್ಟಿರ್ತೀವಲ್ಲ ಅದು ಅಟ್ರ್ಯಾಕ್ಟ್ ಮಾಡ್ಕೊಳ್ಳುತ್ತೆ. ಸೊ ದಟ್ ಅವ್ರ ಕಣ್ಣು ನಮ್ಮ ಮೇಲೆ ಬಿದ್ದರೂ ಆ ಒಂದು ಕಾಲಲ್ಲಿ ಇಡುವಂತಹ ಕಾಡಿಗೆ ಅಥವಾ ಕಿವಿ ಹಿಂದೆಗಡೆ ಇಡ್ಬೋದು. ಸೊ ಆ ಒಂದು ಕಾಡಿಗೆ ಅನ್ನೋದು ಅವರ ದೃಷ್ಟಿಯನ್ನು ಅಟ್ರ್ಯಾಕ್ಟ್ ಮಾಡ್ಕೊಳ್ಳುತ್ತೆ. ಆಗ ನಮಗೆ ನಜರ್ ಆಗೋದಿಲ್ಲ, ಕಣ್ಣು ದೃಷ್ಟಿ ಆಗೋದಿಲ್ಲ. ಸೊ ಇವೆಲ್ಲನೂ ಸೂಕ್ಷ್ಮತೆಗಳು, ಎಲ್ರಿಗೂ ಇದು ಅರ್ಥ ಆಗಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಕೆಲವೊಂದು ಸೂಕ್ಷ್ಮಗಳು ಕೆಲವೊಬ್ಬರಿಗೆ ಮಾತ್ರ ಅರ್ಥ ಆಗುತ್ತೆ. ಆಮೇಲೆ ಇನ್ನೂ ಕೆಲವೊಬ್ಬರು, ಈಗ ನನ್ನ ಮಗನಿಗೆ ಹುಷಾರಿಲ್ಲ ಅಂತಂದರೆ ನಾನೆಲ್ಲ ಹೋಗಿ ದೃಷ್ಟಿ ತೆಗೆಸ್ಕೊಬರ್ತೀನಿ. ನನ್ನ ಮಗನಿಗೆ ಜಯಕ್ಕ ಪಾಪ ತುಂಬ ಸತಿ ದೃಷ್ಟಿ ತೆಗೆಯೋದು ಅವರೇನೆ, ಅವ್ರ ಕೈಯಿಂದ ದೃಷ್ಟಿ ಬೇಗ ಹಿಳಿಯುತ್ತೆ. ಯಾಕೆ ಎಲ್ರಿಗೂ ಆ ಪವರ್ ಇಲ್ಲ ಅಂತಂದರೆ, ಈವನ್ ನನಗೂ ಅಷ್ಟೇನೆ, ನಾನು ಚಿಕ್ಕವಳಾಗಿದ್ದಾಗ ಮೋಡಿ ಮೇಲೆ ಅಂತ ಏನೋ ಒಂದು ಇದಿದೆ, ಅದು ಅದ್ರ ಬಗ್ಗೆ ಜಾಸ್ತಿ ಹೇಳೋದಿಲ್ಲ ನಾನು. ಸೊ ಅವಾಗ ನನ್ನ ಕಡೆಯಿಂದನೂ ಅಂದರೆ ನಾನೂ ದೃಷ್ಟಿ ತೆಗಿತಾ ಇದ್ದೆ. ಕಾಲನ್ನು ದೃಷ್ಟಿ ತೆಗಿಯೋದು, ಕಾಲಿಂದ ಇಳಿ ತೆಗಿಯೋದು, ಆಮೇಲೆ ಸೆರಗಿಂದ ಇಳಿ ತೆಗಿಯೋದು. ಸೊ ಇವೆಲ್ಲನೂ ಸೊ ನನಗೆ ಗೊತ್ತಿಲ್ಲ, ದೇವರು ಕೊಟ್ಟ ಪವರ್ ಅಂತನೋ ಅಥವಾ ಇನ್ನೊಂದು ಗೊತ್ತಿಲ್ಲ. ನಮ್ಮಮ್ಮ ಹೇಳೋರು, ನಿನ್ನ ಕೈಯಲ್ಲಿ ದೃಷ್ಟಿ ತೆಗೆಸ್ಕೊಂಡ್ರೆ ಹೋಗುತ್ತೆ ಕಣೆ ಅಂತ. ನಮ್ಮ ಮನೇಲಿ ಯಾರಿಗೆ ಹೊಟ್ಟೆ ನೋವು ಬಂದರೂ ಕಾಲಿಂದ ಇಳಿ ತೆಗಿತಾ ಇದ್ವಿ. ಸೊ ಇಳಿ ತೆಗ್ದಿದ್ದು 10 ನಿಮಿಷಕ್ಕೇ ಹೊಟ್ಟೆ ಫ್ರೀ ಆಗೋದು. ಸೊ ಅದರಿಂದ ನನಗೆ ಒಂಥರ ಲಕ್ಕಿನೇ, ತುಂಬ ಭಗವಂತ ಎಲ್ಲ ವಿಚಾರಗಳಲ್ಲೂ ಲಕ್ಕಿ, ಆಮೇಲೆ ಅರ್ಥ ಮಾಡ್ಕೊಳ್ಳೋದ್ರಲ್ಲೂ ಲಕ್ಕಿ. ಮತ್ತೊಂದೇನು ಅಂತ ಅಂದರೆ ಧನಸ್ಸು ರಾಶಿ ಅನ್ನೋದು ಎಲ್ರಿಗೂ ಸಿಗೋದಿಲ್ಲ. ಸೊ ಸಿಕ್ಕಿರೋ ನಾವು ವಿ ಆರ್ ಸೋ ಲಕ್ಕಿ ಅಂತ ಹೇಳಬಾರ್ದು, ಬಟ್ ಹೇಳ್ತಾ ಇದ್ದೀನಿ, ವಿ ಆರ್ ಸೋ ಲಕ್ಕಿ, ಬ್ಲೆಸ್ಡ್. ಭಗವಂತನಿಂದನೇ ಬ್ಲೆಸ್ ತೊಗೊಂಡು ಬಂದಿರ್ತೀವಿ ನಾವು. ಗೈಸ್, ನಾವು ಶ್ರೀಮಂತರಾಗಿ ದೊಡ್ಡ ವಿಲ್ಲಲ್ಲೇ ಇರಬೇಕು, ಅಪಾರ್ಟ್ಮೆಂಟಲ್ಲೇ ಇರಬೇಕು. ಕೆಲವೊಬ್ಬರು ಶೋಕಿಗೋಸ್ಕರ ವಿಡಿಯೋಗಳು ಮಾಡ್ತಾರೆ ಗೊತ್ತಾ, ಆ ಥರ ನೆಸೆಸಿಟಿ ನನಗಿಲ್ಲ. ನನ್ನ ವಿಡಿಯೋ ನೀವು ಯಾರಾದರೂ ಒಬ್ಬರು ನೋಡ್ತಾ ಇದ್ದರೆ 1-2 ಯೂಸ್ಫುಲ್ ಆದರೂ ಸಾಕು. ನೆನ್ನೆ ನಾನು ವಿಡಿಯೋ ಹಾಕಿದಾಗ ಅಫ್ಕೋರ್ಸ್ ಮನೇಲಿರೋ ಹೆಣ್ಮಕ್ಳಿಗೆ ಆ ಒಂದು ಆ್ಯನ್ಸೈಟಿ, ಕೋಪ ಏನೂ ಕೇಳೋರಿಲ್ಲ ಯಾರಿಗೂ. ಆ ಒಂದು ಸ್ಟ್ರೆಸ್ಸಲ್ಲಿ ಕಣ್ಣೀರು ಬಂದೇ ಬರುತ್ತೆ. ಅದಕ್ಕೂ ಕಮೆಂಟ್ ಮಾಡಿದೆ. ಅದಕ್ಕೆ ಕಮೆಂಟ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ವಿತ್ ಹಾಕ್ಬಿಟ್ಟೆ ಅವ್ರಿಗೆ ಮಹಾಮಂಗಳಾರತಿ ಮಾಡ್ತೀನಿ. ಓಕೆ, ಮನೇಲಿರೋ ಹೆಣ್ಮಕ್ಳು ಅಂದರೆ ಇಟ್ಸ್ ನಾಟ್ ಎ ಈಸಿ ಜಾಬ್. ಅದರಲ್ಲೂ ಪೀರಿಯಡ್ಸ್ ಟೈಮಲ್ಲಿ ತುಂಬ ಒಂದು ರೀತಿ ಏನೇನೋ ಯೋಚನೆಗಳು ತಲೆಯಲ್ಲಿ. ಅದನ್ನೆಲ್ಲ ನಾವು ಕಂಟ್ರೋಲ್ ಮಾಡ್ಕೋಬೇಕಂದ್ರೆ ವಿ ಹ್ಯಾವ್ ಟು ಸ್ಟ್ರಾಂಗ್. ಸೊ ನಾನು ಆ್ಯಸ್ ಎ ವ್ಲಾಗರ್ ಆಗಿ ನಾನು ಡೈಲಿ ವ್ಲಾಗ್ಗಳನ್ನು ರೆಕಾರ್ಡ್ ಮಾಡ್ತೀನಿ. ಸೊ ರೆಕಾರ್ಡ್ ಮಾಡಬೇಕಾಗಿರೋ ಟೈಮಲ್ಲಿ ಈವನ್ ನಮ್ಮ ಯಜಮಾನರು ಸಹ ನಗ್ದಿರೋದುಂಟು, ಅಯ್ಯೋ ಯಾಕೆ ಅಳ್ತೀಯ ಅಂತ. ಸೊ ಹೀಗೆ ನಾವು ಏನೇ ಒಳ್ಳೇದು ಮಾಡಿದ್ರೂ ಅದರಲ್ಲಿ ಒಬ್ರು ಕೆಟ್ಟದ್ದು ಹುಡ್ಕೋರು ಇದ್ದೇ ಇರ್ತಾರೆ, ಜೀವನದಲ್ಲೂ ಅಷ್ಟೇ, ಈ ಥರ ಪ್ರಪಂಚದಲ್ಲೂ ಅಷ್ಟೇ. ಸೊ ಅಂಥವ್ರನ್ನ ನಾವು ಏನು ಮಾಡಬೇಕು, ಓಂ ಇಗ್ನೋರಾಯ ನಮಃ ಅಷ್ಟೇ. ಬಟ್ ಇಂಥವ್ರನ್ನ ಹೀಗೆ ಬಿಟ್ಟರೆ ಮತ್ತಷ್ಟು ಬ್ಯಾಡ್ ಕಮೆಂಟ್ ಮಾಡೋರು ಜಾಸ್ತಿ ಆಗ್ತಾರೆ. ಸೊ ಅದಕ್ಕೆ ಈ ಥರ ಡಿಸ್ಪ್ಲೇ ಮಾಡಿ ಕಮೆಂಟ್ಗಳನ್ನು ಹೇಳೋದ್ರಿಂದ ಆಗ ಅಯ್ಯೋ ನೆಕ್ಸ್ಟ್ ನಾನು ಕಮೆಂಟ್ ಮಾಡಿದ್ರೆ ನನಗೂ ಹೀಗೆ ಹಾಕ್ತಾರಂತ ಬೈಕಾದರೂ ಬ್ಯಾಡ್ ಕಮೆಂಟ್ ಮಾಡೋದಿಲ್ಲ. ಸೊ ಇದನ್ನು ಸ್ಪೋರ್ಟಿವ್ ಆಗಿ ತೊಗೋಬೇಕು ನಾವು. ಪಬ್ಲಿಕ್ ಪ್ಲ್ಯಾಟ್ಫಾರ್ಮಲ್ಲಿ ಬಂದಿದ್ದೀವಿ ಅಂತಂದರೆ ಬ್ಯಾಡ್ ಗುಡ್ ಎಲ್ಲ ಇರುತ್ತೆ. ಸೊ ಮೆರೆಯೋರೆಲ್ಲ ಮೆರೀತಾ ಇರಲಿ. ಓಕೆ, ವಿಲ್ಲಾದಲ್ಲಿದ್ದೀವಿ, ನಾವು ದೊಡ್ಡ ಮನೇಲಿದ್ದೀವಿ, ಮೆರೆಯೋರೆಲ್ಲ ಮೆರೀಲಿ ಗುರು. ಜೀವನ ನೆಮ್ಮದಿಯಿಂದ ಜೀವನ ಕೊಟ್ಟಿದ್ದಾನ ಭಗವಂತ. ಪುಟ್ಟ ಮನೆಯಲ್ಲಿದ್ದರೂ ನೆಮ್ಮದಿಯಿಂದ ಜೀವನ, ತಲೆ ದಿಂಬಕ್ಕೆ ತಲೆ ಇಟ್ಟರೆ ನಿದ್ದೆ ಬರುತ್ತಾ? ಅದು ಆ್ಯಕ್ಚುಲಿ ನೆಮ್ಮದಿ ಇರೋ ಜೀವನ.
ಸೊ ನಾವು ಆಡಂಬರವಾಗಿದ್ದೀವಿ, ಏನೋ ಶ್ರೀಮಂತರಪ್ಪ, ನಾವು ಹಿಂಗೆ ಇರಬೇಕು, ಅದಲ್ಲ ಜೀವನ. ಎಷ್ಟೋ ಜನಕ್ಕೆ ದುಡ್ಡು ಕಾಸೆಲ್ಲ ಇದ್ರೂ ಬೆಳಗ್ಗೆ ಎದ್ದು ಮೋಷನ್ಗೆ ಹೋಗೋಕ್ಕಾಗೋದಿಲ್ಲ. ತಲೆ ದಿಂಬಿಗೆ ತಲೆ ಇಟ್ಟರೆ ನಿದ್ದೆ ಬರೋದಿಲ್ಲ. ಅಂಥ ಜೀವನನೂ ಒಂದು ಜೀವನನ. ಯಾಕೆ ಅಂತಂದರೆ ಬೇರೆಯವ್ರನ್ನ ಅಷ್ಟು ಅಯ್ಯೋ ಅನಿಸಿದ್ರೆ ಜೀವನ ಚೆನ್ನಾಗಿರತ್ತಾ? ಖಂಡಿತವಾಗ್ಲೂ ಇಲ್ಲ. ಸೊ ನಿಮ್ಮ ಕೈಲಿ ಇದು ಇರೋದು ಒಂದು ಜೀವನ. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಒಳ್ಳೇದು ಮಾಡಿ, ನಿಮ್ಮ ಕೈಲಿ ಆಗುತ್ತಾ ಒಳ್ಳೇದು ಮಾಡಿ, ಆಗಲಿಲ್ವಾ ನಿಮ್ಮ ಪಾಡಿಗೆ ನೀವು ಇದ್ದುಬಿಡಿ, ಅದೇ ಒಂದು ದೊಡ್ಡ ಪುಣ್ಯ ಥರ. ಸೊ ಕೆಲವೊಂದು ಮಾತುಗಳು ಹರ್ಟ್ ಆಗಿರಬಹುದು, ಕೆಲವೊಂದು ಮಾತು ಬುದ್ಧಿ ಬಂದಿರಬಹುದು ಇನ್ಮೇಲಾದ್ರೂ. ಸೊ ಜೀವನವಾಗಿ ಆರಾಮಾಗಿ ನೋಡಿ. ಯಾಕೆ ಇಷ್ಟು ಟೆನ್ಷನ್, ಯಾಕೆ ಈ ಥರ ಎಲ್ಲ ತೊಗೋತೀರಾ? ಸೊ ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಫೈನಲಿ ಫ್ರಿಜ್ಜೆಲ್ಲ ಕ್ಲೀನ್ ಆಯಿತು. ಸೊ ಫ್ರಿಜ್ ಕ್ಲೀನ್ ಆಗಿರೋದು ನೋಡೋಕ್ಕೆ ಒಂಥರ ಖುಷಿ. ಯಾವಾಗಲೂ ಹಿಂಗೆ ಇರುತ್ತೆ, ಬಟ್ ಸ್ಟಿಲ್ ಈಗ ಇನ್ನೊಂದು ಸ್ವಲ್ಪ ಖುಷಿ ಆಗುತ್ತೆ. ಸೊ ಫೈನಲಿ ಒಂದು ಮಟ್ಟಿಗೆ ಕ್ಲೀನಿಂಗ್ ಕಂಪ್ಲೀಟ್ ಆಗ್ತಾ ಬಂತು. ಇನ್ನು ಆಚೆ ಎಲ್ಲ ಇದನ್ನು ತೊಳ್ಕೊಬೇಕು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಮಿಸ್ ಮಾಡ್ತಾ ಇರಿ. ಲಾಟ್ಸ್ ಆಫ್ ಲವ್.